ಹಾಗೆ ಇಲ್ಲಿ ಬಂದು ಕೃಷ್ಣನಲ್ಲಿಟ್ಟು ಪೂಜೆ ಮಾಡಿ ಬನ್ನಂಗಾಯಿಯನ್ನು ನೈವೇದ್ಯ ಮಾಡಿದ್ರಿಂದ ಈ ಸ್ಥಳಕ್ಕೆ ಬನ್ನಂಜಯ ಅಂತ ಹೆಸರು ಕಡೆಗೆ ಪ್ರಾಪ್ತಿಯಾಯಿತು ಅಂತ ಮಧ್ವವಿಜಯ ಗ್ರಂಥದಲ್ಲೆಲ್ಲ ಉಲ್ಲೇಖವಾಗಿ ಉಂಟು. ಹರಾಸುರ ರಟ್ಟಾಸುರ ಅಂತ ಹೇಳುವಂಥ ರಾಕ್ಷಸರು ಈ ದೇವಾಲಯವನ್ನು ಪ್ರತಿಷ್ಠೆ ಮಾಡಿದ್ದರು ಅಂತ ಹೇಳುವಂಥ ಒಂದು ಐತಿಹ್ಯ ಉಂಟು. ಹಾಗೆ ನಮಗೆ ಈಗ ನಮ್ಮ ಉಲ್ಲೇಖವಾಗಿ ಗೊತ್ತಿರುವುದು ಯಾವುದು ಅಂತ ಹೇಳಿದರೆ ಮಧ್ವವಿಜಯ ಗ್ರಂಥದಲ್ಲಿ ಮಾತ್ರ ನಮಗೆ ಈ ವಿಷಯ ಗೊತ್ತಾಗಿರೋದು. ಹಾಗೆ ಹೊರಗೊಂದು ಶಾಸನ ಉಂಟು, ಅದರಲ್ಲಿ ಅನುಪವಂಶದ ರಾಜ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ ಅಂತ ಹೇಳುವಂಥ ವಿಷಯ ಉಂಟು. ಮಧ್ವಾಚಾರ್ಯ ಹುಟ್ಟಿದ್ದು ಹೇಗೆ ಅಂತ ಹೇಳಿದರೆ ಆ ಅನಂತೇಶ್ವರನ ಪ್ರಸಾದದಿಂದಾಗಿ ಆ ಮಗು ಹುಟ್ಟಿದ್ದು. ಅವ್ರಿಗೆಲ್ಲ ಆಲೋಚನೆ ಹುಡುಕಿ ಮಾಡಿ ಕಡೆಗೆ ನೋಡುವಾಗ ಮಗು ಅನಂತೇಶ್ವರದಲ್ಲಿ ಇರ್ತದೆ. ಮಗು ಹತ್ರ ಕೇಳ್ತಾರೆ, ನೀನು ಹೇಗೆ ಬಂದಿ? ಆವಾಗ ಮಗು ಹೇಳ್ತದಂತೆ, ನಾನು ಒಬ್ಬನೇ ಬರಲಿಲ್ಲ, ಶಂಕರನಾರಾಯಣ ದೇವರು ನನ್ನನ್ನು ತಾಳೆ ಕೊಡೆಯ ಮಹಾಲಿಂಗೇಶ್ವರ ದೇವರಕ್ಕೆ ಸನ್ನಿಧಾನಕ್ಕೆ ತಂದು ಬಿಟ್ಟರು, ಇಲ್ಲಿಯ ಮಹಾಲಿಂಗೇಶ್ವರ ನನ್ನನ್ನು ಅನಂತೇಶ್ವರಕ್ಕೆ ತಂದು ಬಿಟ್ಟರು ಅಂತ ಹೇಳಿ ಈ ಶ್ಲೋಕದಲ್ಲಿ ನಿಮಗೆ ಅರ್ಥ ಆಗ್ತದೆ. ಲಘು ನಾಳಿಕೇರೂಪ, ಲಘು ನಾಳಿಕೇರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ತೆಂಗಿನಕಾಯಿ ಅಂತ ಲೆಕ್ಕ. ಇನ್ನು ಅದಕ್ಕೆ ಸರಿಯಾಗಿ ಪುರಾವೆಗಳು ನಮಗೆ ಇಲ್ಲಿ ಕೃಷ್ಣನಲ್ಲಿ ತಂದು ಪೂಜೆ ಮಾಡಿದಂತ ಹೇಳಿದಂಥ ಒಂದು ವಿಷಯ ಕೂಡ ಇಲ್ಲಿ ಉಂಟು. ಹಾಗೆ ಕೃಷ್ಣನ ಪೂಜೆ ಮಾಡುವ ಮಧ್ಯಾಹ್ನ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಏನು ಇಲ್ಲದ ಸಂದರ್ಭ ಈ ಬನ್ನಂಜೆ ಅಂದರೆ ಬನ್ನಂಗಾಯಿ ಅಂತ ತೆಂಗಿನಕಾಯಿ ಅಲ್ಲ, ಅತ್ಲಾಗಿ ಬೊಂಡವು ಕೂಡ ಅಲ್ಲ. ಹಾಗೆ ಅದನ್ನು ನಾಳಿಕೇರ ಅಂತ ಹೇಳ್ತೇವೆ, ಈ ನಾಳಿಕೆ. ಹಾಗೆ ಆ ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಮುಖ್ಯವಾದ ಕಾರಣ ಬನ್ನಂಜೆ. ಅದ ನಂತರ ಬನ್ನಂಜೆ ಅಂತ ಹೇಳಿ ಬನ್ನಂಜೆ ಮಹಾಲಿಂಗೇಶ್ವರ ಅಂತ ಹೇಳಿ ಪ್ರಸಿದ್ಧವಾಗಿದೆ.